ಮೇಡಮ್, ಬೆಳಗಾವಿ ರಾಜಕಾರಣದ ವಿಚಾರಕ್ಕೆ ಬಂದಾಗ ಎರಡು ವಿಚಾರ ಬರುತ್ತೆ. ಒಂದು, ಸಾಮಾನ್ಯವಾಗಿ ವಿರೋಧ ಪಕ್ಷ ಆಗಾಗ ಹೇಳ್ತಾ ಇರುತ್ತೆ ಬೆಳಗಾವಿ ಒಂದು ಸಪ್ರೇಟ್ ರಿಪಬ್ಲಿಕ್ ಅಂತ. ಜೊತೆಗೆ ಬೆಳಗಾವಿ ರಾಜಕಾರಣ ಅನ್ನುವಂಥದ್ದು ಕೆಲವು ಕುಟುಂಬಗಳ ಕೈಲಿದೆ ಅನ್ನುವಂಥದ್ದು ಒಂದು ಮಾತಿದೆ. ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಡೆದಂತಹ ಘಟನೆಗಳು, ಜೊತೆಗೆ ಅವರನ್ನು ಪೊಲೀಸ್ ಸ್ಟೇಷನಿಂದ ಕಲ್ಕೋರಿ ಆ ಥರದ ಒಂದಿಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗಿರೋದು, ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಇದರ ಬಗ್ಗೆ ರಿಪಬ್ಲಿಕ್ ಆಗಿದೆಯಾ ಅನ್ನುವಂಥದ್ದು ನಮಗೆ ಅನುಮಾನ ಮೂಡುತ್ತಾ ಇದೆ. ಇದರ ಬಗ್ಗೆ ಅವನು ಹೊಸ ರಿಪೋರ್ಟರ್ ಮೇಡಮ್, ಇನ್ನೂ ನೇರವಾಗಿ ಪ್ರಶ್ನೆ ಕೇಳೋದಕ್ಕೆ ಬರೋದಿಲ್ಲ. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಇದೆ. ಅವ್ರ ಕುಟುಂಬದ್ದು ಒಂದು ಕಡೆ ಹಿಡಿತ, ಇನ್ನೊಂದು ತಮ್ಮ ಕುಟುಂಬದ್ದು ಒಂದು ಕಡೆ ಹಿಡಿತ. ಅವತ್ತು CT ರವಿ ಅವರ ಮೇಲಿನ ಪ್ರಕರಣದಲ್ಲಿ ಏನೇನಾಯ್ತಲ್ಲ ಅದು ಸತೀಶ್ ಜಾರಕಿಹೊಳಿ ಅವರು ಗೊತ್ತೇ ಇರಲಿಲ್ಲವಂತೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಕೂಡ ಇದೆಲ್ಲ ಹಿಂಗೆ ಆಗಬಾರ್ದಾಗಿತ್ತು ಅಂತ ನಿಮ್ಮದೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ. ನೋಡಿ, ಒಂದು ಕಾಲ ಇತ್ತು, ತಮಗೂ ಎಲ್ಲ ಗೊತ್ತಿದೆ. ಒಂದು ಕಾಲ ಇತ್ತು, ನಾನು ನೇರ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ನಿಂತು ರಾಜಕಾರಣ ಮಾಡಿದಂಥ ಒಂದು ಕಾಲ ಇತ್ತು. 2018ರಲ್ಲಿ ನನ್ನನ್ನು ಸೋಲ್ಸೋಕೆ ನೋಡಿದ್ರು. ನನಗೆ ತುಂಬಾ ಜಿದ್ದಾಜಿದ್ದಿಯಾಗಿ ನನ್ನನ್ನು ಸೋಲ್ಸೋಕೆ ನೋಡಿದ್ರು. 2000 ಬಂದು ನನ್ನ ವಿರುದ್ಧ ಪ್ರಚಾರ ಮಾಡಿದ್ರು. ಇಬ್ಬರು ಒಂದೇ ಪಕ್ಷದಲ್ಲಿ ಬಂದು ಪ್ರಚಾರ ಮಾಡಿದ್ರು. ಏನೇನು ಮಾಡಬೇಕು ಅದನ್ನೆಲ್ಲ ಸೋಲ್ಸೋಕೆ ಎಲ್ಲ ಮಾಡಿದ್ರು. ನನ್ನ ಸ್ವಂತ ಕ್ಷೇತ್ರದಲ್ಲಿ ಬಂದೇ ಮಾಡಿದ್ರು. ಅವರು ಕಾಂಗ್ರೆಸ್ ಅಭ್ಯರ್ಥಿ, ನಾನು ಕಾಂಗ್ರೆಸ್ ಅಭ್ಯರ್ಥಿ. ಆದರೆ ಯಾವಾಗ ನನ್ನ ಸಹೋದರನ ಒಂದು MLC ಚುನಾವಣೆ ಬಂತು, ತಮಗೆಲ್ಲರಿಗೂ PLD ಬ್ಯಾಂಕದ ಕಥೆನೂ ತಮಗೆಲ್ಲರಿಗೂ ಗೊತ್ತಿದೆ. ನೇರನೇ ನಾವು ಒಂದೇ ಪಕ್ಷದಲ್ಲಿ ಇದ್ಕೊಂಡೆ ನಾವು ನೇರನೇ ನಾನು ರಾಜಕಾರಣ ಮಾಡಿದಂಥವಳು, ಯಾವುದಕ್ಕೂ ಕೂಡ ಹಿಂದೆ ಸರಿದಂಥವಳಲ್ಲ. ಆದರೆ ಯಾವಾಗ ಚನ್ನರಾಜನ ಒಂದು MLC ಇಲೆಕ್ಷನ್ ಬಂತು, ಆವಾಗ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಕೂತ್ಕೊಂಡು ಒಂದು ಇದನ್ನು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಬೇಕು. ಭಾಳಷ್ಟು ಅನ್ಯಾಯ ಆಗ್ತಾಯಿದೆ, ನಮ್ಮ ಮಧ್ಯೆ ಕಿತ್ತಾಡ್ಕೊಳ್ಳೋದ್ರಿಂದ ಬೇರೆ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಬಹಳಷ್ಟು ಉಂಟಾಗ್ತಾ ಇದೆ ಅಂತ ನಾವೆಲ್ಲರೂ ಕೂತ್ಕೊಂಡು ಮಾತನಾಡಿ ಒಂದು ಸಂಧಾನ ಅಂತ ಹೇಳ್ಬೋದು, ಅಥವಾ ನಾವೇ ಮೌಖಿಕವಾಗಿ ಒಂದು ಅಗ್ರಿಮೆಂಟ್ ಅಂತ ಹೇಳ್ಬೋದು. ನಮ್ಮ ಪಕ್ಷದ ಪರವಾಗಿ, ಮುಂದೆ ನಾಯಕತ್ವದ ಪರವಾಗಿ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಭಾಳಷ್ಟು ಡಿಬೇಟ್ ಆಗ್ತಾ ಇದೆ. ಒಂದು ನನ್ನ ಬನ, ಇನ್ನೊಂದು ಅವತ್ತಿನಿಂದ ಇಲ್ಲಿಯವರೆಗೆ ಸರ್, ಚಂದ್ರರಾಜ್ ಹಟ್ಟಿಹೊಳಿ ಅವರು ಎಲೆಕ್ಷನ್ ಆದಾಗಿನಿಂದ ಇಲ್ಲಿವರೆಗೆ ಒಂದು ದಿನ ಕೂಡ ಅವರು ನನ್ನ ವಿರುದ್ಧ ಆಗಲಿ, ನಾನು ಅವರ ವಿರುದ್ಧ ಆಗಲಿ, ಒಂದು ದಿನ ಕೂಡ ನಾವು ರಾಜಕಾರಣ ಮಾಡಿಲ್ಲ. ಒಂದು ದಿನ ಕೂಡ ವೈಯಕ್ತಿಕವಾಗಿ ಅವ್ರು ನನ್ನ ವಿರುದ್ಧ, ನಾನು ಅವರ ವಿರುದ್ಧ. ಈ ಮಾಧ್ಯಮದಲ್ಲಿ ನೀವು ಏನೇನು ತೋರಿಸ್ತಿರೋ, ಯಾಕಂದರೆ ಆ 2 ಘಟನೆಗಳಿದಾವಲ್ಲ, PLD ಬ್ಯಾಂಕದ್ದು ಒಂದು ಘಟನೆ ಇದೆ. ಅದಕ್ಕಿಂತ ಮುಂಚೆ ನನ್ನನ್ನು ಸೋಲಿಸಬೇಕು ಅಂತ 2018ರಲ್ಲಿ ನಾನು 52,000 ಲೀಡ್ನಿಂದ ಗೆದ್ದೆ. ಅವಾಗ ಅಂದರೆ ಅವರ ಮಗಳ ಗೆದ್ದು ತಮ್ಮ ಮಗ ಸೋತಿದ್ದರ ಹಿಂದೆ ಈ ರಾಜಕಾರಣ ನೋವೇರ್ ಕನ್ಸರ್ನ್. ನಾನು ಭಾಳಷ್ಟು ಹೋಶು ಹವಾಜ್ನಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಮಗನ ಸೋಲಿಗೆ ಬೇರೆ ರೀತಿಯೇ ಕಾರಣ ಇದೆ. ಬೇರೆ ರೀತಿಯೇ ಕಾರಣ ಇದೆ. ನಾನು ಅವ್ರು ಗೆದ್ದು ಆರೋಪ ಮಾಡಿದರು, ಗೆದ್ದು ನಮ್ಮ ಪಕ್ಷದಲ್ಲಿ 2-3 ಜನ ಹಿಂಗೆ ಮಾಡಿದ್ರು ಅಂತ ಗೆದ್ದು ಆರೋಪ ಮಾಡಿದರು. ಬಟ್ ನಾನು ಸೋತರು ಆರೋಪ ಮಾಡಿಲ್ಲ, ಯಾಕಂದರೆ ಆರೋಪ ಮಾಡುವಂಥ ಪ್ರಮೇಯನೇ ಬಂದಿಲ್ಲ. ನನ್ನ ಮಗನ ಸೋಲಿಗೆ ಅನೇಕ ಬೇರೆ ಕಾರಣಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.